Muralidhar, the former chief traffic warden of Bangalore city. ಓಕೆ, ಈಗ ಗಡ್ಡ ಬಿಟ್ಟಿರೋದು ಅವ್ರು ಯಾವುದೋ ಒಂದು ಫಿಲಮ್ ಆ್ಯಕ್ಟಿಂಗಿಗೆ ಗಡ್ಡ ಬಿಟ್ಟಾರೆ. ಓಕೆ, ಅದರ ತಕ್ಷಣಕ್ಕೆ ನೋಡೋದು ಯೋಗಿ ನಂತರ ಅನಿಸುತ್ತೆ. ಇವರೆಲ್ಲ ಧ್ಯಾನದ ಟೀಮ್ನವರು, ಎಸ್ಪೆಷಲಿ ಆರ್ಟ್ಫುಲ್ನೆಸ್ ಅಂತ ಒಂದು ತಂಡ ಇದೆ. ಒಬ್ಬರು ಆನ್ಲೈನ್ ಸ್ಟೂಡೆಂಟ್ಸು, ಇನ್ನೊಂದು 3-4 ಜನ ಹೊಸದಾಗಿ ಬಂದಿದ್ದಾರೆ. 5 ದಿನದ ಆ್ಯಂಕರಿಂಗ್ ವರ್ಕ್ಶಾಪ್ ಅಟೆಂಡ್ ಮಾಡಿರೋದು ಮುರುಳಿಧರ್. ಆ 5 ದಿನ ನಾವು ಕಂಟಿನ್ಯೂಸ್ ಲರ್ನಿಂಗ್ ಆದಾಗ ಹೇಗಿತ್ತು ನಂಬರ್ 1. ನಂಬರ್ 2, ನಮ್ಮ ಆನ್ಲೈನ್ ಸ್ಟೂಡೆಂಟಾಗಿ ಬಂದರು ಸ್ವಲ್ಪ ದಿನ. 3 days ಕ್ಯಾಂಪ್ ಕಣ್ಣಾರೆ ನೋಡಾರೆ. ಸ್ಪ್ರಿಂಗ್ಸ್ ಎಷ್ಟೋ ಸರಿ ಕಾರ್ಯಕ್ರಮಗಳಾದಾಗ ಬಂದಿದ್ದೀರಿ. ನಿಮ್ಮ ಇಡೀ ಅನುಭವ ಸೇರಿ ಒಂದು 5 to 10 minutes ಹೌ ದೀಸ್ ಟೈಪ್ ಆಫ್ ವರ್ಕ್ಶಾಪ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅನ್ನೋದನ್ನು ಅರ್ಥ ಮಾಡಿಸಿ ಅಷ್ಟೇ. ಸಹೃದಯರಿಗೆ ನಮಸ್ಕಾರ. ಜಯಪ್ರಕಾಶ್ ಸರ್ ಅವ್ರಿಗೂ ನಮಸ್ಕಾರ. ನಾವು ಫಸ್ಟು ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀವಿ, ಆದರೆ ಖಂಡಿತ ಅರ್ಥ ಆಗಿರೋದಿಲ್ಲ. ಆಮೇಲೆ ನಾವು ನಮಗೋಸ್ಕರ ಏನು ಮಾಡ್ಕೊಂಡಿದ್ದೀವಿ ಅಂತ ಯೋಚನೆ ಮಾಡಿದಾಗ ನಾವು ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟಿದ್ದೀವಿ, ಅವ್ರನ್ನೆಲ್ಲೋ ಸೇರಿಸಿದ್ದೀವಿ, ಅವ್ರ ಮ್ಯೂಸಿಕ್ ಕ್ಲಾಸ್ ಸೇರಿಸಿದ್ದೀವಿ, ಅದೆಲ್ಲ ಜ್ಞಾಪಕ ಬರುತ್ತೆ. ಆದರೆ ನಮಗೆ ನಾವು ಎಲ್ಲಿ ಹೂಡಿಕೆ ಮಾಡ್ಕೊಂಡಿದ್ದೀವಿ ಅನ್ನೋದು ಯೋಚನೆ ಮಾಡಿದಾಗ ಶೂನ್ಯ ಅಂತ ಗೊತ್ತಾಗುತ್ತೆ. ಹಾಗೆಯೇ ನಾವು ಏನು ಅನ್ನೋದನ್ನು ಗೊತ್ತಾಗಬೇಕು ಅಂತಂದರೆ ಅದಕ್ಕೆ ಸೂಕ್ತವಾದ ಗುರುಗಳ ಅವಶ್ಯಕತೆ ಬೇಕಾಗ್ತದೆ. ಇಂತಹ ಗುರುಗಳು ಅದು ನಮ್ಮ ಭಾಷೆಯಲ್ಲಿ ಕನ್ನಡದಲ್ಲೇ ಹೇಳಿಕೊಡುವಂಥವರು, ಮಾರ್ಗ ತೋರಿಸ್ಕೊಡುವಂಥವರು ವಿರಳ. ಅಂಥದ್ರಲ್ಲಿ ನಮ್ಮ ಅದೃಷ್ಟ ಜಯಪ್ರಕಾಶ್ ಸರ್ ಸಿಕ್ಕಿದ್ದಾರೆ. ಜಯಪ್ರಕಾಶ್ ಅವರ ಹೆಸರಿನಲ್ಲೇ ಜಯವೂ ಇದೆ, ಪ್ರಕಾಶವೂ ಇದೆ. ಆದ್ದರಿಂದ ನಾವೆಲ್ಲರೂ ಅವರ ಜೊತೆನಲ್ಲಿದ್ದರೆ ನಮ್ಮ ಜಯ ಗ್ಯಾರಂಟಿ. ಚಪ್ಪಾಳೆ ಬಿಡಿಸ್ಬೋದು. ನಾವು ಯಾಕೆ ಆನ್ಲೈನ್ ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ತೀವಿ? ಆನ್ಲೈನ್ ಕ್ಲಾಸು ಅಂತಂದರೆ ದರ್ಶಿನಿ ಹೋಟ್ಲು ಅಂತಾರೆ, ಅಲ್ಲೇ ತಿಂದ್ಬಿಟ್ಟು ಬೇಗ ತಿಂದ್ಬಿಟ್ಟು ಹೊರಟೋಗ್ಬಿಡ್ಬೇಕು. 3 ದಿನದ ಕ್ಯಾಂಪು, 5 ದಿನದ ಶಿಬಿರ, ಇದೆಲ್ಲ ಕೂಡ ವಿಸ್ತೃತವಾಗಿ ನಮಗೆ ಬೇಕಾಗಿರುವಂಥ ಎಲ್ಲ ಅಂಶಗಳನ್ನು ತಿಳಿಸುವಂಥದ್ದು ಆಗ್ತದೆ. ನಾವು ಆನ್ಲೈನಲ್ಲಿ ಏನು ನಾವು ಸವಿಯನ್ನು ಅಪೇಕ್ಷೆ ಪಟ್ಟಿರ್ತೀವಿ, ಅದರ ರುಚಿ ನಮ್ಗೆ ಗೊತ್ತಾಗಿರುತ್ತೋ ಅದು ಮುಂದುವರಿದ ಭಾಗವಾಗಿ ನಾವು 3 ದಿನದ ಕ್ಯಾಂಪು, 5 ದಿನದ ಕ್ಯಾಂಪುಗಳು, ಇದನ್ನು ನಾವು ಅಟೆಂಡ್ ಮಾಡಬೇಕು. ನಿಮ್ಗೇನಾದರೂ ಅವಕಾಶ ಸಾಹೇಬ್ರೇನಾದ್ರು ಕೊಟ್ಟಿದ್ರೆ ಆ ಥರ ಇದೆ ಅಂತ ಏನಾದ್ರು ಮುಂದೆ ಏನಾದ್ರು ಇದೆ ಅಂತ ಹೇಳಿದ್ರೆ ಯಾರೂ ಕೂಡ ಹಿಂಜರಿಬೇಡಿ. ನಿಮಗೋಸ್ಕರ ನೀವು ಹೂಡಿಕೆ ಮಾಡಿಕೊಳ್ಳುವುದು ಮುಖ್ಯ. ನಾವು ನಮ್ಮ ತಂದೆ, ನಮ್ಮ ತಾಯಿಗೆ, ಮಕ್ಕಳಿಗೆಲ್ಲ ಮಾಡಿದ್ದೀವಿ. ನಮಗೋಸ್ಕರ ಏನು ಮಾಡ್ಕೊಂಡಿದ್ದೀವಿ? ಏನೂ ಇಲ್ಲ. ಕಡೆ ಪಕ್ಷ ಈಗಲಾದರೂ ಎಚ್ಚೆತ್ಕೊಂಡು ಬೆಟರ್ ಲೇಟ್ ದ್ಯಾನ್ ನೆವರ್. ನನಗೇನಪ್ಪ ವಯಸ್ಸಾಗೋಯ್ತು ಹಾಗೆಲ್ಲ ತಿಳ್ಕೊಬಿಡಿ. ಯಾವಾಗ ನಮಗೆ ಪಾಸಿಟಿವಿಟಿ ಮೈಂಡ್ ಇರುತ್ತೋ, ಅಂಥ ಮೈಂಡ್ ಸೆಟ್ ಇರೋರ ಜೊತೆನಲ್ಲಿ ಇರ್ತಾರೋ ನಮ್ಮಲ್ಲಿ ಸಕಾರಾತ್ಮಕ ಭಾವನೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಇಲ್ಲ ಅಂತಂದರೆ ನೀವು ನೋಡಿಬೇಕಾದ್ರೆ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗ್ಬಿಟ್ಟು ನನ್ನ ಕಾಲು ಹೇಳಿದ್ದು ವಯಸ್ಸಾಯಿತು ಅಷ್ಟೇ ಅಂದರೆ ನಮ್ಮನ್ನು ಕೊನೆಗಾಣಿಸ್ಬಿಡ್ತಾರೆ. ನನಗೆ ಆ ಥರ ಆಗಬಾರ್ದು. ಯಾಕೆ ಕಾಲು ಬಂದಿದೆ ಅದಕ್ಕೆ ಮದ್ದು ತಗೋಬೇಕು, ಸರಿಯಾಗುತ್ತೆ. ಓಡಬೇಕು, ಓಡೋಕ್ಕಾಗ್ತಿದ್ರೆ ನಡ್ಕೊಂಡಾದ್ರೂ ಓಡಾಡ್ಬೋದಲ್ಲ, ಎಲ್ಲವನ್ನ ನೋಡ್ಬೋದು, ಆನಂದ ಪಡ್ಬೋದು. ಹಾಗೆಯೇ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಜಯಪ್ರಕಾಶ್ ಸರ್ ಅವರ ಮಾರ್ಗದರ್ಶನ ಬೇಕು. ನಾವು ಅಂದ್ಕೊಳ್ತೀವಿ ಏನು ಬೇಕು, ನನಗೆಲ್ಲ ಬರುತ್ತೆ, ಎಲ್ಲ ಗೊತ್ತಿದೆಯಲ್ಲ, ನನ್ನನ್ನು ನನಗಿಂತ ಹೆಚ್ಚಾಗಿ ಬಲ್ಲವರು ಬೇರೆಯವರು ಯಾರಿದ್ದಾರೆ ಅಂತ. ಖಂಡಿತ ಅಲ್ಲ. ನಡೆಯೋದಕ್ಕೆ ಬರುತ್ತಾ ಮೇಡಮ್ ನಿಮಗೆ? ಯಾರು ಹೇಳ್ಕೊಟ್ರು? ಯಾರು ಹೇಳ್ಕೊಟ್ರು? ಸ್ವಾಭಾವಿಕವಾಗಿ ನಿಮಗೆ ಮಗುವಿಂದಲೇ ಬಂತು. ಆದರೆ ಸುರಕ್ಷಿತವಾಗಿ ನಡೆಯೋದು ನಿಮಗೆ ಗೊತ್ತಿಲ್ಲ. ಅದನ್ನು ಪೊಲೀಸ್ನವರು ಪಾದಚಾರಿಗಳಿಗೆ ಹೇಳ್ತಾರೆ. ಅದನ್ನು ನಾವು ಶಾಲಾ ಕಾಲೇಜುಗಳಿಗೆ ಹೋಗಿ ಹೇಳ್ತೀವಿ, ಸೇಫ್ ವೇ ಆಫ್ ವಾಕಿಂಗ್ ಅಂತ. ಅದೇ ರೀತಿಯಲ್ಲಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಭ್ರಮೆನಲ್ಲಿದ್ದಾಗ ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡಿರೋದಿಲ್ಲ, ಪೂರ್ಣವಾಗಿ ನಮಗೆ ಗೊತ್ತೇ ಇರಲ್ಲ. ಇಂಥವರು ನಮ್ಮ ಮೇಲೆ ಪ್ರಕಾಶ ಬಿಟ್ಟಾಗ ವಾಸ್ತವ ಅರಿವಾಗ್ತದೆ. ನಾವು 3 ದಿನದ ಶಿಬಿರ, 5 ದಿನದ ಶಿಬಿರದಲ್ಲಿ ನೀವು ಡಿವೈನ್ ಸೆಂಟರ್ ಅಂತ ಅಲ್ಲೊಂದು ಶಿಬಿರ ಮಾಡ್ತಾರೆ ಸಾಹೇಬ್, ನೀವು ಅಲ್ಲಿ ಹೋಗ್ಬೇಕು. ಅದೊಂದು ಅದ್ಭುತ ಒಂದು
ಆ್ಯಂಕರಿಂಗ್. ಆ್ಯಂಕರಿಂಗ್ ಅಂದರೆ ಏನು? ಆ್ಯಂಕರಿಂಗ್ ಅಂದರೆ ಏನು? ಆ್ಯಂಕರ್ ಅಂದರೆ ನಿರೂಪಣೆ. ಆ್ಯಂಕರ್ ಅಂದರೆ ಇಂಗ್ಲಿಷ್ನಲ್ಲಿ ಲಂಗರು ಅಂತ. ಅಡುಗೆಗೆ ಲಂಗರು ಹಾಕ್ತಾರೆ. ಅಡುಗೆಗೆ ನಾವು ಆ್ಯಂಕರ್ ಮಾಡ್ತೀವಿ. ಯಾಕೆ ಅಂದರೆ ಅದು ಹೋಗಬಾರ್ದು, ದಿಕ್ಕಾಪಾಲಾಗ ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿಯಾಗಿ ಹೋಗಬಾರ್ದು ಅಂತ. ಹಾಗೆಯೇ ಒಬ್ಬ ಆ್ಯಂಕರ್ ಆದನು, ಒಬ್ಬ ನಿರೂಪಕ ಏನು ಮಾಡಬೇಕು ಅಂದರೆ ತನ್ನ ಸಭಿಕರನ್ನ ತನ್ನ ಕಡೆ ಕೇಂದ್ರೀಕೃತ ಮಾಡಿಕೊಂಡು ಅವರ ಇಂಟ್ರೆಸ್ಟು ಎಲ್ಲೂ ಡೈವರ್ಟ್ ಆಗ್ತೀರ ಕನ್ವರ್ಜ್ ಆಗಿ ಆ ಕಾರ್ಯಕ್ರಮದಲ್ಲಿ ಇರುವ ಹಾಗೆ ನೋಡ್ಕೋಬೇಕಾಗ್ತದೆ. ಇದಕ್ಕೆ ನಿರೂಪಕ ದೊಡ್ಡದಾದ ಒಂದು ಜವಾಬ್ದಾರಿಯನ್ನು ಹೊತ್ತಿರುತ್ತಾನೆ. ಈ ನಿರೂಪಕ ನಿರೂಪಣೆ ಮಾಡೋದು ಎಷ್ಟು ಸುಂದರವಾಗಿರುತ್ತೆ ಅಂದರೆ, ಸಾಹೇಬ್ರ ಹತ್ರ ನಾವು ಕಲ್ತ್ಕೊಂಡ್ಬಿಟ್ಮೇಲೆ ಎಷ್ಟು ಸುಂದರವಾಗಿದೆ, ಎಷ್ಟು ಸರಳವಾಗಿದೆ, ಎಷ್ಟು ಈಸಿಯಾಗಿದೆ ಅಂತ ಅಂದ್ಬಿಟ್ಟು ನಾವು ಬೇರೆಯವ್ರಿಗೂ ಕೂಡ ಇನ್ಫ್ಲೂಯೆನ್ಸ್ ಮಾಡ್ತಿರ್ತೀವಿ. ಅದಕ್ಕೋಸ್ಕರ ನಿರೂಪಣೆ ನಾವು ಸಭಿಕರ ಯಾವ ರೀತಿಯ ಸಭಿಕರು ಇದ್ದಾರೆ, ಕಾರ್ಯಕ್ರಮ ಎಂಥದ್ದು, ಕಾರ್ಯಕ್ರಮಕ್ಕೆ ನಮ್ಮ ಉಡುಪು ಯಾವುದಿರಬೇಕು, ಅಲ್ಲಿ ಭಾಷೆಯನ್ನು ಯಾವ ಥರ ಉಪಯೋಗಿಸಬೇಕು. ಒಂದು ಪೊಲಿಟಿಕಲ್ ಅಡ್ರೆಸ್ ಆದರೆ ಅದಕ್ಕೆ ಬೇಕಾಗಿರೋ ನಿರೂಪಣೆ ಬೇರೆ. ಒಂದು ದೇವಸ್ಥಾನದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಇದೆ, ಅದಕ್ಕೆ ನಿರೂಪಣೆ ಮಾಡಬೇಕಾದ್ರೆ ಅದಕ್ಕೆ ಬಳಸಬೇಕಾದಂತಹ ಭಾಷೆ, ಉಡುಪು, ನಮ್ಮ ಹಾವಭಾವಗಳು ಬೇರೆ ಬೇರೆ ಆಗುತ್ತೆ. ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ನಾವು ಹಾಕಿಕೊಳ್ಳುವ ಬಟ್ಟೆಯ ಬಣ್ಣ, ನಾವು ಪಾಶ್ ಆಡಿಯನ್ಸ್ ಅಡ್ರೆಸ್ ಮಾಡಬೇಕಾದ್ರೆ ನಮ್ಮ ಶೂಸ್, ಪಾಲಿಶ್, ಸಾಕ್ಸ್, ನಾವು ಟೈ ಕಟ್ಟಿದ್ರೆ ಅದರ ಬಣ್ಣ, ಪ್ರತಿಯೊಂದು ಕೂಡ ಕೌಂಟ್ ಆಗುತ್ತೆ. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪವಾಗಿಯೇ ನಿಮ್ಗೆ ಗೊತ್ತಿದ್ದರೆ ನೀವು ಅರ್ಥ ಮಾಡಿಸ್ಕೊಳ್ತಾರೆ ಜನರಲ್ಸರು. ನೀವು ಬೆಳಗಿನ ನಿಮ್ಗೆ ಗೊತ್ತಾಗಿರಬೇಕು ನಾವು ಯಾವ ಹಂತದಲ್ಲಿದ್ವಿ. ಬೆಳಗ್ಗೆ ಬಂದಾಗ ಇಲ್ಲಿ ಬರೋಷ್ಟಕ್ಕೆ ನಮ್ಮ ಬೆಳವಣಿಗೆ ಏನಾಗಿದೆ, ಎವಲ್ಯೂಷನ್ ಅಂತ ಏನು ಹೇಳ್ತೀವಿ ನಾವು, ಟ್ರಾನ್ಸ್ಫಾರ್ಮೇಷನ್ ಅಂತ ಸಾಗರ ಅದಕ್ಕೊಂದು ಒಳ್ಳೆ ವರ್ಡ್ನ ಕಾಯಿನ್ ಮಾಡಿದ್ದಾರೆ. ನಮ್ಮಲ್ಲಿ ವಿಕಸನ ಆಗಬೇಕು, ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ಆ ಥರ ಆಗೋದಕ್ಕೆ ಇಂತಹ ಶಿಬಿರಗಳು ನಿಜವಾದ ಒಳ್ಳೆಯ ಪರಿಣಾಮ ಬೀರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ನಾನು ಸಜೆಸ್ಟ್ ಮಾಡ್ತೀನಿ, ಡಿಮ್ಯಾಂಡ್ ಮಾಡ್ತೀನಿ, ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಸಾಯಂಕಾಲ ಅಂಥದ್ದು ಏನಾದ್ರು ಪ್ಲಾನ್ ಇಟ್ಕೊಂಡಿದ್ರೆ ಮುಂದೆ 5 ದಿನ ಶಿಬಿರ, 3 ದಿನ ಶಿಬಿರ, ಡಿವೈನ್ ಸೆಂಟರ್ ಅಂತ ಕಡೆ ಇದ್ದರೆ ದಯವಿಟ್ಟು ಭಾಗವಹಿಸಿ. ನೀವು ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳನ್ನು ಕರ್ಕೊಂಡ್ಬಿಡಿ. ಅವಾಗ ಏನಾಗುತ್ತೆ ಅಂದರೆ ಲೈಕ್ ಮೈಂಡೆಡ್ ಪೀಪಲ್ ಎಲ್ಲ ಒಂದೇ ಕಡೆ ಸೇರಿದಂಗೆ ಆಗ್ತದೆ. ನಾವು 5 ದಿನ ಶಿಬಿರದಲ್ಲಿ ಮೊದಲನೇ ದಿನ ನಮ್ಮನ್ನು ನಾವು ಅರಿತುಕೊಳ್ಳೋ ಒಂದು ಪ್ರಯತ್ನದಲ್ಲಿ ನಾವು ಸಫಲರಾಗ್ಬಿಟ್ವಿ. ನಂತರ ಅದಕ್ಕೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇರ್ತೀವಿ. ನಾವು ನಿರೂಪಣೆ ಮಾಡೋದು ಅಂದರೆ ಬರೀ ಮಾತು ಗೊತ್ತಿದ್ರಷ್ಟೇ ಸಾಲೋದಿಲ್ಲ. ಮಾತನ್ನು ಯಾವ ಥರ ಆಡಬೇಕು, ಎಷ್ಟು ಆಡಬೇಕು, ಹೇಗೆ ಆಡಬೇಕು, ಯಾಕೆ ಆಡಬೇಕು. ನಾವು ನಿರೂಪಕ ಆಗಬೇಕು ಅಂತ ನಮ್ಮಲ್ಲೊಂದು ತುಡಿತ, ತವಕ, ಅರ್ಜ್ ಅನ್ನೋದೇನಿದೆ ಅದಿದ್ರೆ ಮಾತ್ರ ಒಬ್ಬ ನಿರೂಪಕ ಆಗಲಿಕ್ಕೆ ಸಾಧ್ಯ. ನಾವು TV ಆ್ಯಂಕರ್ ಆಗಬೇಕು, ನಾವು ಯಾವ್ದಾದ್ರು ಭಾಷಣ ಮಾಡ್ತಿರ್ಬೇಕಾದ್ರೆ ಅಲ್ಲೊಬ್ಬರು ಆ್ಯಂಕರ್ ಆಗಬೇಕು. ನಾವು ಮಂತ್ರಿಗಳು ಭಾಷಣ ಮಾಡ್ತಿದ್ದಾಗ ನಾವು ಆ್ಯಂಕರಿಂಗ್ ಮಾಡಬೇಕು ಅಂತ. ಆ್ಯಂಕರಿಂಗ್ನಲ್ಲಿ ಕೆಲವು ಕಡೆ ನಾನು ನೋಡಿದ್ದೀನಿ, ತುಂಬ ದೊಡ್ಡವರು ಕೂಡ ಅಲ್ಲಿ ಮುಖ್ಯ ಅತಿಥಿಗಳಿಗಿಂತ ಜಾಸ್ತಿ ನಿರೂಪಕರೇ ಮಾತಾಡ್ಕೊಡ್ತಾರೆ. ಆ ಥರ ಆಗಬಾರ್ದು. ನಮಗೆ ಇದನ್ನು ಕೂಡ ನಮ್ಮ ಸಾಹೇಬರೇ ಹೇಳಿದ್ರು. ಏನಾಗುತ್ತೆ ಅಂತಂದರೆ ಅತಿಥಿಗಳು ಅದನ್ನು ಎಲ್ಲನೂ ಒಟ್ಟುಗೂಡಿಸಿ ಒಂದು ಸೆಂಟೆನ್ಸ್ನಲ್ಲಿ ಹೇಳಬೇಕಾಗಿರೋದನ್ನ ನಿರೂಪಕ ಅವ್ರದ್ದೇ ದೊಡ್ಡ ಭಾಷಣ ಥರ ದೊಡ್ಡ ಪ್ಯಾರಾಗ್ರಾಫ್ನಾಗ ಹೇಳ್ತಾರೆ. ಅದು ಶೋಭೆ ತರುವಂಥದ್ದಲ್ಲ. ಹೀಗೆ ನಾವು ಏನಂದರೆ, ನೀವು ವರ್ಕ್ಶಾಪ್ ಬರೋ ಮುಂಚೆ ಮತ್ತು ವರ್ಕ್ಶಾಪ್ ಆದಮೇಲೆ ಈಗ ನೀವು ಎಷ್ಟೊಂದು ಸ್ಕೂಲು ಕಾಲೇಜ್ಗಳಿಗೆ ಹೋಗಿ ಲೆಕ್ಚರ್ ಮಾಡ್ತೀರಿ, ಆ ಬದಲು ನಿಮ್ಮ ವೈಯಕ್ತಿಕ ಅನುಭವ ಇದೆ? ನನ್ನ ವೈಯಕ್ತಿಕ ಅನುಭವ ಅದೇನೆ. ನಮ್ಮನ್ನು ಇಟ್ಸ್ ಲೈಕ್ ಓಪನಿಂಗ್. ನಮ್ಮನ್ನು ನಾವು ರಿವೀಲ್ ಮಾಡ್ಕೊಳ್ತಾ ಹೋಗಿದ್ದು. ನಾವು ಶಿಬಿರದಲ್ಲಿ ನಮ್ಮನ್ನು ನಾವು ತೆರೆದುಕೊಳ್ಳುತ್ತಾ ಹೋದ್ವಿ, ನಮ್ಮನ್ನು ನಾವು ಅರಿತುಕೊಳ್ಳೋದಕ್ಕೆ ಸಹಾಯ ಆಯಿತು. ಇದಕ್ಕೆ ನಾವೇನು ಹೆಚ್ಚು ಶ್ರಮನೆ ಪಡಬೇಕಾಗಿರಲಿಲ್ಲ. ಅವರು ನಮ್ಮನ್ನು ಸ್ವಾಭಾವಿಕವಾಗಿ, ಕ್ಯಾಶುವಲ್ ಆಗಿ, ನ್ಯಾಚುರಲ್ ನಮ್ಮನ್ನು ಓಪನ್ ಅಪ್ ಮಾಡಿಸ್ಬಿಡ್ತಾರೆ. ಆಮೇಲೆ ನಾವು ಯಾವಾಗ ನಾವು ಏನು ಅಂತ ಗೊತ್ತಾದ ಮೇಲೆ ನಾವು ಏನು ಆಗಬೇಕು ಅಂತ ನಾವು ಆಸೆ ಪಟ್ಟಿರ್ತೀವೋ ಅದರ ಗುರಿ ಕಡೆಗೆ ಹೋಗೋದಕ್ಕೆ ಬೇಕಾಗಿರುವಂಥ ನಾವು ಸಿದ್ಧತೆಗಳು,
ನಾಲೆಜ್ ಇರ್ಬೋದು, ಓದೋದಿರ್ಬೋದು, ನಾವು ಕಲಿಬೇಕಾಗಿರೋದು ಒಂದು ಪ್ರಾಕ್ಟೀಸ್ ಇರ್ಬೋದು, ಅದನ್ನೆಲ್ಲ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಹಾಗೆಯೇ ನನಗೂ ಕೂಡ ನಾನು ಭಾಷಣ ಮಾಡ್ತಿದ್ದೆ, ನಾನು ನಿರೂಪಕನಾಗಿ ತುಂಬ ಮಾಡಿದ್ದೆ ಅಂತ ಅಂದಿರ ನಾವು ಅಲ್ಲಿ ನಾನು ಏನಾಗಿದ್ದೆ, ಮೊದಲನೇ ದಿನ ನಾನು ಶಿಬಿರಕ್ಕೆ ಬಂದಾಗ ನನ್ನ ಲೆವೆಲ್ ಏನಿತ್ತು, 5 ದಿನ ಶಿಬಿರ ಮುಗಿಯುವಷ್ಟೊತ್ತಿಗೆ ನಾನೊಬ್ಬ ನಿಜವಾಗಲೂ ಪರಿಣಿತ ಅಲ್ಲ, ಪರಿಣಿತಗೆ ಹತ್ತಕ್ಕೆ ಹೋಗುವಂಥ ಒಂದು ಸರ್ಟಿಫಿಕೇಟ್ ಸಿಗುವಷ್ಟು ಬದಲಾವಣೆಗಳು, ಟ್ರಾನ್ಸ್ಫಾರ್ಮೇಷನ್ನು ಅದೆಲ್ಲ ಆಯಿತು. ಗೆಳೆಯರೇ, ನಾನು ಹೇಳೋದಿಷ್ಟೇ, ದಯವಿಟ್ಟು ಈ ಸುಸಂದರ್ಭನ ನೀವು ಮಿಸ್ ಮಾಡ್ಕೋಬೇಡಿ. ಸರ್, ಏನಾದರೂ ಆ ಥರ ಬಂದು ನಿಮ್ಮ ಸಮಯ ಕೊಟ್ಟು ನಿಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕೆ ಇವರಿಗೆ ತರಬೇತಿಯಿಂದ ಯಶಸ್ಸು ಅಂತ ಒಂದು ಪುಸ್ತಕ ಬರ್ತಿದೆ. ಟ್ರೈನಿಂಗ್ ತಗೊಂಡ್ರೆ ಏನು ಲಾಭ ಅಂತ ಅದನ್ನೇ ಕೊಡ್ತಾ ಇದ್ದೇನೆ. ಒಳ್ಳೆದಾಗಿ ಸಿನ್ಸಿಯರ್ ಸ್ಟೂಡೆಂಟ್. ಜೊತೆಗೆ ಯಾವಾಗಲೂ ಈ ಥರದ್ದು ಎಲ್ಲಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಕಂಡ್ರೆ ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾರು ಬಂದು